ಮಾಡುವುದಕ್ಕಾಗಿ ನನ್ನನ್ನು ಕಳಿಸಿಕೊಡ್ತಾ ಇದ್ದೀಯ. ನಿನ್ನ ಅನುಗ್ರಹದಿಂದ ನಾನು ಭೂಲೋಕಕ್ಕೆ ಹೊರಟಿರಬೇಕಾರೆ, ಆದರೆ ನಿಖರವಾಗಿ ನನಗೆ ಯಾರ ಗರ್ಭದಲ್ಲಿ ನನ್ನ ಜನನ ಯಾರ ಗರ್ಭದಲ್ಲಿ ಆಗುತ್ತದೆ ಅಂತ ಕೇಳಿದಾಗ ಶಿವನು ನಂದೀಶನಿಗೆ ಭಾಳ ಚಂದ ಹೇಳ್ತಾನೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಜೇವರ್ಗಿ ತಾಲೂಕಿನಲ್ಲಿ ಬರುವಂಥ ಒಂದು ಸಣ್ಣ ಹಳ್ಳಿ ಹರಳಗುಂಡಿಗೆ ಎನ್ನುವಂಥ ಒಂದು ಗ್ರಾಮ. ಹರಳಗುಂಡಿಗೆ ಎನ್ನುವಂಥ ಗ್ರಾಮ. ಹರಳು ಅಂದರೆ ಹೂಗಳು, ಹರಳು ಅಂದರೆ ಹೂಗಳು, ಗುಂಡಿಗೆ ಅಂದರೆ ಬುಟ್ಟಿ, ಹೂವಿನ ಬುಟ್ಟಿ ಅಂತ ಅರ್ಥ ಆಗ್ತದೆ. ಅಂಥ ಹರಳಗುಂಡಿಗೆಯೊಳಗೆ ನಿನ್ನ ಜನನ ಆಗ್ತದೆ. ಆದರೆ ದಂಪತಿಗಳಿರುವವರೆಗೆ ಮಕ್ಕಳಿಲ್ಲ. ಅದರ ಮೈದನ ಅರಸಿ ಆ ಸಂಗಮಾಂಬೆಯ ಗರ್ಭದೊಳಗೆ ನಿನ್ನ ಜನನ ಆಗ್ಬೋದು ಅಂತ ತಿಳ್ಕೊಂಡು ಕೈಲಾಸದೊಳಗೆ ಶಿವ ನಂದೀಶಿಗೆ ಹೇಳಕತ್ತಾನ. ಹೇಳಿದಾಗ ಅವರ ಯಾರು ನನ್ನನ್ನು ಜೋಪಾನವನ್ನು ಮಾಡುತ್ತಾರೋ ಅವರ ಗರ್ಭದೊಳಗೆ ನೀನು ಜನನವನ್ನು ಮಾಡಬೇಕಾಗಿತ್ತು. ಹಡದವರೊಬ್ಬರು ಪಡೆದವರೊಬ್ಬರು, ಏತಕ್ಕಾಗಿ ನನ್ನ ಜನನ ಈ ರೀತಿಯೊಳಗ ಅಂತ ತಿಳ್ಕೊಂಡು ನಂದೀಶ ಕೇಳಿದಾಗ ಹಿಂದಿನ ಜನ್ಮದ ಪಾಪದ ಕರ್ಮದ ಫಲದಿಂದ ಮಕ್ಕಳಾಗೋದಿಲ್ಲ, ಅದಕ್ಕೆ ಮೈದನನ ಅರಸಿ ಬರುತ್ತಿ ಅನ್ನುವಂಥ ಸಂದೇಶ ಆ ತಾಯಿಯ ಗರ್ಭದೊಳಗೆ ಹುಟ್ಟಿದ ಕ್ಷಣ ನಿನ್ನನ್ನು ಆ ಮಕ್ಕಳಿಲ್ಲದ ದಂಪತಿಗಳಿಗೆ ಕೊಡುತ್ತಾರೆ ಅಂತಕ್ಕಂಥ ಮಾತು ಶಿವನು ನಂದೀಶನಿಗೆ ಹೇಳುತ್ತಾನೆ. ಆಯಿತು, ಏನೇ ಇರಲಿ, ಯಾವುದೇ ಹಂತದೊಳಗೆ ನನ್ನನ್ನು ಕಾಪಾಡುವ ರಕ್ಷಣೆಯ ಭಾರ ನಿನ್ನದು ಅಂತ ತಿಳ್ಕೊಂಡು ಹೊತ್ತುಕೊಂಡು ಹೇಳಿದಾಗ ಇಲ್ಲಿ ಭಾರತ ದೇಶದೊಳಗೆ ಅರಳಗುಂಡಿಗೆಯೊಳಗೆ ಸುಂದರವಾಗಿರುವಂಥ ಗ್ರಾಮ ಅರಳಗುಂಡಿಗೆ. ಆ ಗ್ರಾಮದೊಳಗೆ ಸುಂದರವಾಗಿರುವಂಥ ದಂಪತಿಗಳಿರುವರು. ಮಡಿಯಮ್ಮ ಆದಯ್ಯನವರು. ಮಡಿಯಮ್ಮ ಆದಯ್ಯನವರ ಜೀವನ ಸುಂದರವಾಗಿರುವಂಥ ಜೀವನ, ಸುಖಿ ದಾಂಪತ್ಯ ಜೀವನ. ಆ ಊರೊಳಗೆ ಯಾವಾಗಲೂ ಶಿವ ಭಜನ, ಶಿವ ಕೀರ್ತನ, 100 ಭಜನೆಗಳು. ದೊಡ್ಡ ಸಮಸ್ಯೆ ಆಗೈತೆ ನನಗಿದು. ಯಾವಾಗಲೂ ಶಿವ ಸಂತರ ನಾಮಸ್ಮರಣೆಯನ್ನ ಮಾಡುತ್ತಾ ಕಾಲವನ್ನ ಕಳೆಯುವಂಥ ಊರು ಅರಳಗುಂಡಿಗೆ. ಜಾತಿಗಳ ಜಗಳವಿಲ್ಲ ಆ ಊರೊಳಗೆ. ಎಲ್ಲರೂ ಪ್ರೇಮ, ಪ್ರೀತಿ, ವಾತ್ಸಲ್ಯ, ಮಮಕಾರ, ಕಾರುಣ್ಯ. ಏನ್ರಿ ಪ್ರಾಬ್ಲಮ್? ಕೇಬಲ್ ಬೇರೆ ಹಾಕ್ತಾರೆ ಇಲ್ಲ, ಹೋಗ್ತಿದ್ದಾನೆ ಮಾತಾಡಕ್ಕೆ ಪೂರ್ತಿ ಹೋಗೇ ಬರ್ತದೆ. ಬೇರೆ ಕೇಬಲ್ ಹಾಕ್ತೇನೆ ನೋಡು, ನಾಳೆ ಬೇರೆ ತರಬೇಕ್ರಿ. ನಿನ್ನೆಲೆ ನೋಡ್ರಿ, ಎಲ್ಲೇ ಮನಸ್ಸು ಹೋಗ್ಬಿಡುತ್ತದೆ ನಂದು. ನೇರವಾಗಿ ನಾನು ಚಂದ ವಿಷಯಕ್ಕೆ ಬಂದು ಸಮಯ ಆಗಿದೆ ಅಂತ ತಿಳ್ಕೊಂಡು ಸಮಯವನ್ನು ವ್ಯರ್ಥ ಮಾಡಬಾರ್ದಂತೆ. ಸಿಕ್ಕ ಸಮಯವನ್ನು ಬಳಕೆ ಮಾಡ್ಕೋಬೇಕು. ಆದರೆ ಇಷ್ಟು ಜನ ಬಂದು ಕುಂತೀರಿ, ಕರೆಕ್ಟ್ ನೇರವಾಗಿರುವಂಥ ಸಮಯಕ್ಕೆ ನನಗೆ ಸಂತೋಷ ಆಗ್ಯದ. ಚಪ್ಪಾಳಿ ಹಾಕ್ರಿ. ಏನು ಹೇಳಕತ್ತಿದ್ದೆ? ಅರಳಗುಂಡಿಗೆ ಚಿಕ್ಕ ಹಳ್ಳಿಯೊಳಗ ಮಡಿಯಮ್ಮ ಆದಯ್ಯನವರ ಸುಂದರವಾದ ತುಂಬಿದ ಕುಟುಂಬ, ಸೊಗಸಾಗಿರುವಂಥ ಜೀವನ ಬಹಳ ಚಂದ, ಸುಗಮವಾಗಿ ಸಂತೋಷದಿಂದ ನಡೆದದೆ. ಯಾವ ರೀತಿಯ ಊರೊಳಗ ಜಗಳಗಳಿಲ್ಲ, ಎಲ್ಲ ಪ್ರೀತಿ ವಾತ್ಸಲ್ಯ ಕೈಲಾಸಮಯವಾಗಿದೆ ಅರಳಗುಂಡಿಗೆ ಗ್ರಾಮ. ಆದರೆ ಸಂತೋಷವಾಗಿದ್ದಾರೆ ಕರೆ ತಮ್ಮ ತಮ್ಮ ಕಾಯಕದೊಳಗ, ತಮ್ಮ ಕೆಲಸದೊಳಗ ಮಡಿಯಮ್ಮ ಆದಯ್ಯನವರು ಉಳ್ಕೊಂಡಾರೆ. ಭಗವಂತ ಯಾರನ್ನ ಬಿಟ್ಟಾನೆ? ಭಗವಂತ ಯಾರನ್ನ ಬಿಟ್ಟಾನ? ಯಾರನ್ನ ಬಿಟ್ಟಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆಯನ್ನ ಕೊಟ್ಟಾನ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ತೊಂದರೆಗಳನ್ನ ಕೊಟ್ಟಾನ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನೋವುಗಳನ್ನ, ತಾಕಲಾಟಗಳನ್ನ ಕೊಟ್ಟಾನ ಭಗವಂತ. ಯಾರನ್ನ ಬಿಟ್ಟಾನ ಭಗವಂತ? ಕೋಟ್ಯಾಧೀಶ್ವರರನ್ನ ಬಿಟ್ಟಾನೇನು? ಬಡವರನ್ನ ಬಿಟ್ಟಾನೇನು? ಏನೂ ಇಲ್ಲದೆ ಭಿಕ್ಷೆ ಬೇಡ್ತಕ್ಕಂಥವ್ರನ್ನ ಬಿಟ್ಟಾನೇನು? ಒಂದೊಂದು ರೀತಿಯ ಒಂದೊಂದು ಚಿಂತಾಜನಕದ ಸ್ಥಿತಿಯೊಳಗ ಭಗವಂತ ಒಬ್ಬೊಬ್ಬರನ್ನ ಇಟ್ಟಿದ್ದಾನ ಇಲ್ಲಿ. ಅದರ ಆದಯ್ಯ ಮಡಿಯಮ್ಮರ ಜೀವನದೊಳಗೂ ಒಂದು ಕೊರತೆ ಇತ್ತು. ಏನೆಲ್ಲ ಮನೆಯೊಳಗೆ ಸಂತೋಷ ಅದ ಕರೆ, ಮನೆಯೊಳಗೆ ಏನಿರಬೇಕು ಅದೇ ಇಲ್ಲ. ಏನು ಕೊರತೆ ಯಾರಂದ್ರ ಭಗವಂತ ಗಂಡ ಹೆಂಡತಿ ಜೀವನ ಬಹಳ ಸಂತೋಷದಿಂದ ಕಳಿಲಾಕತ್ತಾರ, ಮಕ್ಕಳ ಭಾಗ್ಯವನ್ನ ಕೊಟ್ಟಿಲ್ಲ.
ಮಡಿಯಮ್ಮ ಆದಯ್ಯನವರಿಗೆ ಸಂತಾನ ಫಲ ಕೊಟ್ಟಿಲ್ಲ. ಚಿಂತಿ ಸಣ್ಣದೇನು, ಮಡಿಯಮ್ಮನ ಚಿಂತೆ ಬಹಳ ದೊಡ್ಡದು. ಕುಂತ್ರೂ ಚಿಂತೆ ಮಾಡ್ತಾಳೆ, ಎದ್ರೂ ಚಿಂತೆ ಮಾಡ್ತಾಳೆ. ಯಾವ ಜನ್ಮದೊಳಗ ಯಾವ ಜನ್ಮದ ತಪ್ಪಿಗಾಗಿ, ಯಾವ ಜನ್ಮದ ಕರ್ಮದ ತಪ್ಪಿಗಾಗಿ ನನಗ ಮಕ್ಕಳಿಲ್ಲ 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 ಅಂತ ಚಿಂತೆ ಮಾಡುತ್ತಾಳೆ. ಗಂಡನ ಪಾದ ಸೇವೆಯನ್ನ ಮಾಡುತ್ತಾಳೆ, ಪಾದ ಪೂಜೆಯನ್ನ ಮಾಡುತ್ತಾಳೆ, ಮನೆ ದೇವರ ಪೂಜೆಯನ್ನ ಮಾಡುತ್ತಾಳೆ, ಏನೆಲ್ಲ ದೇವರುಗಳಿಗೆ ಹೋಗ್ತಾಳೆ, ಹರಕೆಗಳನ್ನ ಕಟ್ಟಿಕೊಳ್ಳುತ್ತಾಳೆ, ದೇವರ ದಾನವನ್ನ ಮಾಡುತ್ತಾಳೆ, ಪೂಜೆಯನ್ನ ಮಾಡುತ್ತಾಳೆ, ಪುನಸ್ಕಾರವನ್ನ ಏನೆಲ್ಲವನ್ನ ಮಾಡುತ್ತಾಳೆ. ಮಾಡಿದರೂ ಸಹಿತವಾಗಿ ಮಕ್ಕಳಾಗುತ್ತಿಲ್ಲ. ಒಂದೊಂದು ಸಾರಿ ಮೂಲೆಯೊಳಗ ಕುಳಿತುಕೊಂಡು ಹೆಣ್ಣು ಮಗಳು ಕಣ್ಣೀರು ಹಾಕುತ್ತಾಳ. ಹೇ ಶಿವನೇ, ಯಾವ ಜನ್ಮದ ಕರ್ಮದ ತಪ್ಪಿಗಾಗಿ ಫಲವನ್ನ ಕೊಡುತ್ತಿಲ್ಲ, ಮಕ್ಕಳ ಭಾಗ್ಯ ಇಲ್ಲ ಅಂತ ನೊಂದುಕೊಂಡಾಳೆ ಮಡಿಯಮ್ಮ. ಆದಯ್ಯನವರು ಹೇಳ್ತಿದ್ರು, ಹೆಂಡತಿ ಕಣ್ಣೀರು ಹಾಕಬೇಕಾದ್ರ ಯಾಕೆ ಕಣ್ಣೀರು ಹಾಕ್ತಿ ಹೇಳ, ಕಣ್ಣೀರು ಹಾಕಿ ಹಾಕಬೇಡ, ಚಿಂತೆ ಮಾಡಬೇಡ, ಶಿವನಿದ್ದಾನ. ಒಂದಲ್ಲ ಒಂದು ದಿನ ಮಕ್ಕಳ ಫಲ ಕೊಡ್ತಾನ, ಯಾಕೆ ಚಿಂತೆ ಮಾಡುತ್ತೆ, ಚಿಂತೆ ಮಾಡಬೇಡ, ದುಃಖ ಮಾಡಬೇಡ ಅಂದಾಗ ಹೆಂಡತಿ ಅಂತಿದಳು, ನಾನು ದೇವರ ಪೂಜೆಯನ್ನ ಮಾಡುವುದನ್ನ ಕಡಿಮೆ ಮಾಡಿದ್ದೇನೇನು, ಅಥವಾ ನಿಮ್ಮ ಪಾದ ಪೂಜೆಯನ್ನ ಮಾಡುವುದನ್ನ ಕಡಿಮೆ ಮಾಡಿದ್ದೇನೇನು, ನಿಮಗಾಗಿ ನಿನ್ನ ಪತಿ ಸೇವೆಯನ್ನ ಮಾಡುವುದರೊಳಗ ಏನಾದರೂ ನಾನು ಕಡಿಮೆ ಮಾಡಿದ್ದೇನೇನು, ಯಾವ ದೇವರಿಗೆ ಸಹಿತವಾಗಿ ಮನಸ್ಪೂರ್ವಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀನಿ, ಏನು ಕಡಿಮೆ ಮಾಡಿದೆನೆಂದು ನನಗೆ ಭಗವಂತ ಇಂಥ ಕಷ್ಟ ಕೊಡ್ಲಕತ್ತಾನ. ಮಕ್ಕಳಿಲ್ಲದವರ ನೋವು ಅವರಿಗೆ ಗೊತ್ತಾಗ್ತಾರೆ ವಿನಃ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಬಹಳ ಚಂದ ಬರೀತಾರೆ, ಮಕ್ಕಳಿಲ್ಲದ ಮನೆ, ರೊಕ್ಕವಿಲ್ಲದ ಬಾಳ್ವೆ, ಅಕ್ಕರೆ ಇಲ್ಲದ ತವರೂರು, ಇವು ಮೂರು ದುಃಖ ಕಾಣ ಸರ್ವಜ್ಞ ಅಂತ ಬರೀತಾನ. ಸಣ್ಣ ಮಾತು ಬರೀತಾನೇನು. ಮಕ್ಕಳಿಲ್ಲದ ಮನೆ, ಸಂಪತ್ತು ಕೋಟಿಗಟ್ಟಲೆ ಹಣವನ್ನ ಖರ್ಚನ್ನ ಮಾಡಿ ಮನೆಯನ್ನ ಕಟ್ಟಿಸಿರಿ ಖರೆ, ಮನೆಯೊಳಗ ಎಲ್ಲ ತುಂಬಿದ ಕುಟುಂಬ ಅದ ಕರೆ, ಆದರೆ ಓಡಾಡುವಂತ ಮಕ್ಕಳಿಲ್ಲಂದ್ರ ಆ ಮನೆಯೊಳಗ ಆ ಮನೆಗೆ ಸಂತೋಷ ಸಿಗ್ತದೇನು, ಆ ಮನೆಯೊಳಗೆ ನೆಮ್ಮದಿ ಇರೋದಿಲ್ಲ. ಯಾರಾದರೂ ಮನೆಯೊಳಗೆ ಮಾತನಾಡಿಸ್ಲಿಕ್ಕೆ ಬಂದ್ರ ಮೊದಲು ನಿಮ್ಮ ಸಂಪತ್ತು ಎಟ್ಟಂತ ಕೇಳೋದಿಲ್ಲ, ನಿಮ್ಮ ಹಣ ಎಟ್ಟು ಕೂಡಿಟ್ಟಿರಂತ ಕೇಳೋದಿಲ್ಲ, ನಿಮ್ಮ ಬಂಗಾರ ಎಟ್ಟು ಅಂತ ಕೇಳೋದಿಲ್ಲ, ನಿಮಗ ಮಕ್ಕಳು ಎಟ್ಟಂತ ಕೇಳುತ್ತಾರ. ನಿಮಗ ಮಕ್ಕಳು ಎಷ್ಟಂತ ಕೇಳ್ತಾರಲ್ಲ, ಅವಾಗ ಎಷ್ಟು ದುಃಖ ಆಗ್ತದೆ, ಎಷ್ಟು ನೋವಾಗ್ತದೆ. ಎಲ್ಲ ಆ ಬಂಜೆಯತನದ ಗೋಳನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗ್ತದೆ, ಬೇರೆಯವರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮಕ್ಕಳಿಲ್ದವ್ರು 1, 2, 3 ವರ್ಷ ಆಗಿರ್ಬೇಕ್ರೆ ಮದುವೆ ಆಗಿ ಮನೆಯೊಳಗೆ ಅತ್ತಿ ಮಾವನವ್ರು ಬಹಳ ಚಲೋ ಇರ್ತಾರ. ಇಲ್ಲಿ ಈ ಅತ್ತಿ ಮಾವನವ್ರಿಗೆ ಸಮಸ್ಯೆ ಇರೋದಿಲ್ಲ, ಬಾಜು ಮನೆಯವ್ರಿಗೆ ಸಂಕಟ ಎದ್ದಿರ್ತದೆ. ಇಲ್ಲಿ ಯವ್ವ ಮದುವೆ ಆಗಿ 3 ವರ್ಷ ಆತು, ಮಕ್ಕಳಾಗಲ್ಲ. ಅವ್ರ ಮನೆಯೊಳಗ್ರಿ ಅತ್ತಿ ಸೊಸಿ ಬಹಳ ಚಲೋ ಅದಾರ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಆದರೆ ಉಳಿಯಿಂಡುವ ಕೆಲಸವನ್ನ ಮಾಡ್ತಾರ ಪಕ್ಕದ ಮನೆಯವರು. ತಮ್ಮ ಮನೆಯೊಳಗೆ ಹಲವಾರು ಸಮಸ್ಯೆಗಳಿರ್ತಾವೆ, ಇನ್ನೊಂದು ಮನೆಯ ಸಮಸ್ಯೆಯನ್ನ ಮಾತನಾಡಿದಾಗ ಅವರಿಗೆ ನೆಮ್ಮದಿ ಸಿಗ್ತದ ಅಂತ ಅನಿಸ್ತದೆ ಅವರಿಗೆ. ತಮ್ಮ ಮನೆಯೊಳಗ 32 ವರ್ಷದ ಹುಡುಗಿರುತ್ತದ, ಮದುವೆ ಮಾಡಿರೋದಲ್ಲ. ಎಷ್ಟು ವರ್ಷದ್ರಿದು? 32 ವರ್ಷದ ಹುಡುಗಿರುತ್ತದ, ಮದುವೆ ಮಾಡಿರೋದಿಲ್ಲ. ಪಾಪ ಹೆಣ್ಣು ಮಗಳು ಮದುವೆ ಮಾಡ್ಕೊಂಡು ಬಂದಾಳ, ಒಬ್ಬೊಬ್ಬರಿಗೆ ಸಂತಾನ ಫಲ ಲೇಟ್ ಆಗಿರುತ್ತದ, ಯವ್ವ ಮಕ್ಕಳಾಗಿಲ್ಲ, ಮುಗೀತು ಕತಿರಿದು ಚಲವಾತ್ ನೋಡದಿ. ಸಣ್ಣಗೆ ಅತ್ತಿ ಕಿವಿಗೆ ಬೀಳ್ಬೇಕ್ರಿ. ಪಾಪ ಕಿಸ್ತು ಒಂದರಂದ್ರೆ ಮುಗೀತು. ಒಳ್ಳೆ ಹತ್ತಿದ್ರೆ ಏನು ಅನ್ನಂಗಿಲ್ಲ, ಅಪ್ಪಿ ತಪ್ಪಿ ಜನರ ನಿಂದನೆಯ ಮಾತನ್ನ ಕೇಳಿ ಹತ್ತಿ ಪ್ರಾರಂಭ ಮಾಡಿದ್ಲು ಅಂದ್ರೆ ಯವ್ವ ಮಕ್ಕಳಾಗುವಂತ ಊರಾಗ ಜನ ಅನ್ಲಕತ್ಯಾರ. ಇದು ನೋಡಿದ್ರೆ ಗೋಬಿ ತಿಂತದ, ಪಾನಿಪುರಿ ತಿಂತದ, ತಿಂದು ಡುಮ್ಮಿ ಆಗ್ಯದ ಅಂತಾರ. ಸಣ್ಣ ಚಲವಲ್ಲ ಇದು. ಯಾರು ಹಚ್ಕೊಟ್ರಿ ಇದಕ್ಕ?
ಇವರ ಕುಟುಂಬ ಬಹಳ ಚಲೋ ಅದ, ಸಂತೋಷದ, ನೆಮ್ಮದಿ ಇರುವ ಕುಟುಂಬವನ್ನ ಹಾಳು ಮಾಡುವಂತ ಜನರಿರ್ತಾರೆ. ಬಹಳ ಎಚ್ಚೆತ್ತುಕೊಂಡು ಜೀವನವನ್ನ ಮಾಡಬೇಕು, ಎಚ್ಚೆತ್ತುಕೊಂಡು ಸಂಸಾರವನ್ನ ಮಾಡಬೇಕು, ಅವಾಗ ಸಂಸಾರಗಳು ಉಳಿತವೆ. ಯಾಕಂದ್ರೆ ನಿನ್ನ ಮನೆಯನ್ನ ಬೆಳಗುವುದಕ್ಕಾಗಿ ಬಂದಾಳೆ ಹೆಣ್ಣ ಮಗಳು. ನಿನ್ನ ಮಗಳನ್ನ ಇನ್ನೊಂದು ಮನೆಗೆ ಹೆಂಗೆ ಕೊಟ್ಟಿಯಲ್ಲವಾ, ಹಂಗ ನಿನ್ನ ಮನೆಗೆ ಮಗ ಇದ್ದಾನಂತ ತಿಳ್ಕೊಂಡು ಮಗಳು ಬಂದಾಳ. ಮಗ ಇಲ್ಲಂದ್ರ ಸೊಸೆ ಬರೋದಿಲ್ಲ. ನನಗ ನೀನು ಮಗು, ನಿನಗ ನಾನು ಮಗು, ಇದು ನಿಜವಾದ ದಾಂಪತ್ಯ ಅಂತ ಕರೀತಾರೆ. ಅದಕ್ಕೆ ನಿನಗ ನಾನು ಮಗು, ನನಗ ನೀನು ಮಗು, ಬಹಳ ಚಂದ ಹಿಂಗಿರೋಣ. ಶಿವ ಕೊಟ್ಟ ಕಾಲಕ್ಕೆ ಮಗುವನ್ನ ಪಡೆಯೋಣ. ಭಗವಂತನಿಗೆ ಯಾವಾಗ ಇಚ್ಛೆ ಆಗ್ತಾರೆ, ಯಾವಾಗ ಆಸೆ ಆಗ್ತಾರೆ, ಅವಾಗ ಖಂಡಿತ ನಮಗೆ ಮಕ್ಕಳನ್ನು ಕೊಡ್ತಾನ. ಚಿಂತೆ ಮಾಡಬೇಡ, ಕಣ್ಣೀರು ಹಾಕಬೇಡ ಅಂತ ಹೆಂಡತಿಯ ಕಣ್ಣೀರು ಹೊರಸ್ತಿದ್ದ. ಮತ್ತ ತನ್ನ ಕೆಲಸದೊಳಗೆ ತಾನು ತಲ್ಲೀನನಾಗ್ತಿದ್ದ ಅದಯ್ಯನವರು. ಹಿಂಗ ಕಾಲ ಕಳೀತಿದ್ರು. ಎಲ್ಲಿ ಜಾತ್ರೆ ಇದಾವಂತ ತಿಳ್ಕೊಂಡು ಎಲ್ಲಿ ಇದ್ರು ಸಹಿತವಾಗಿ ಆ ಮಡಿಯಮ್ಮ ಜಾತ್ರೆಗಳಿಗೆ ಹೋಗ್ತಿದ್ಳು. ಉತ್ತುತ್ತಿಗಳನ್ನು ತೆಗೆದುಕೊಂಡು ಬರ್ತಿದ್ಳು. ಏನೋ ಒಂದು ಆಸೆ ಹೆಣ್ಣು ಮಗಳಿಗೆ, ಸೇವನೆ ಮಾಡ್ತಿದ್ಳು. ಮಕ್ಕಳಿಂದ ಆಗ್ತವೆ, ನಾಳಾಗ್ತವೆ, ಕಾಲ ಕಳೀತಾಳೆ. ಶಿವನ ಅನುಗ್ರಹ ಆಗಲಿಲ್ಲ. ಒಂದಿನ ಮತ್ತ ಪತಿದೇವನ ಮುಂದೆ ಮತ್ತೆ ಕಣ್ಣೀರು ಹಾಕ್ಲಾಕತ್ತಿದ್ರು. ಇಷ್ಟು ನೀನು ಸಹಿತವಾಗಿ ಬಹಳ ಚಂದ ದೇವರ ಪೂಜೆಯನ್ನ ಮಾಡ್ತಾ ಇದ್ದೀಯ. ಒಂದು ದಿನವಾದರೂ ಸಹಿತವಾಗಿ ಮಕ್ಕಳನ್ನ ದೇವರಲ್ಲಿ ಬೇಡಿ ಏನು, ಮಕ್ಕಳ ಫಲ ಕೊಡುವಂತ ಒಂದಿನ ಆದ್ರೂ ನೀನು ದೇವರನ್ನ ಕೇಳಿ ಏನು ಅಂತ ತಿಳ್ಕೊಂಡು ಮಡಿಯಮ್ಮ ಆದಯ್ಯನವರಿಗೆ ಕೇಳಿದಾಗ, ಏನೇ ಕೆಲಸಗಳನ್ನ ಮಾಡಿದರೆ ನಾವು ಅದಕ್ಕೆ ಮರಳುತ್ತರವಾಗಿ ಫಲ ಕೊಡು ಅಂತ ಕೇಳಿದ್ರೆ, ನಾವು ನಿಜವಾದ ಭಕ್ತಿಯನ್ನ ಭಗವಂತನಿಗೆ ತೋರಿಸಿದ ಹಾಗೆ ಆಗೋದಿಲ್ಲ. ಒಂದು ಕೆಲಸ ಮಾಡ್ತೀವಿ, ಈ ಕೆಲಸ ಕೊಡು ಅಂದಂಗೆ ಆಗ್ತದ. ಅದಕ್ಕೆ ಸುಮ್ಮ ಭಗವಂತನ ಹರಸಿ ಸೇವೆ ಮಾಡಬೇಕವನಃ ನನಗೆ ಅದು ಕೊಡು ಇದು ಕೊಡು ಅಂತ ತಿಳ್ಕೊಂಡು ಆಸೆಗಳನ್ನಿಟ್ಟುಕೊಂಡು ಸೇವೆಯನ್ನ ಮಾಡುವ ಭಕ್ತಿ ನಿಜವಾದ ಭಕ್ತಿಯಲ್ಲ ಅಂತ ತಿಳ್ಕೊಂಡು ಹೆಂಡತಿಗೆ ಬುದ್ಧಿವಾದ ಹೇಳ್ತಿದ್ರು ಆದಯ್ಯನವರು. ನಮ್ಮ ಆಸೆ ಆಕಾಂಕ್ಷೆಗಳು ಹೆಂಗಿರ್ತಾರ ಅಂತಂದ್ರೆ, ದೇವ್ರು ಏನಾದ್ರೂ ಬೇಡಿದ್ದು ಕೊಟ್ಟ ಅಂತಂದ್ರೆ ಅದಕ್ಕೆ ಬಂಗಾರ ಕಿರೀಟ ಮಾಡಿಸ್ತೀವಿ ನಾವು. ಬೇಡಿದ್ದು ಯಾರು ಕೊಟ್ಟಿಲ್ಲ ಅಂದ್ರೆ ನಾವೇನು ಕೇಳಿದ್ದು ಕೊಟ್ಟನೇನು, ಕೊಟ್ಟಿಲ್ಲ ಸುಮ್ಮೀರ. ಆ ದೇವ್ರಿಗೆ ಯಾಕೆ ಹೋಗೋದು, 2 ವರ್ಷ ಹೋಗೋದು ಬೇಡ, 2 ವರ್ಷ ಬಿಡ್ತೀವಿ ನಾವು ದೇವ್ರಿಗೆ ಅಂತೇಳಿ ಸುಳಿಯೋದಿಲ್ಲ ದೇವ್ರಂತೇಳಿ. ಆದ್ರೆ ಆದಯ್ಯನವರು ಮಡಿಯಮ್ಮನವರು ದೇವರ ಧ್ಯಾನ, ಶಿವಪೂಜಾ, ಲಿಂಗಾರ್ಚನೆಯನ್ನ ಮಾಡುತ್ತಾ ಸುಂದರವಾಗಿ ಕಾಲವನ್ನ ಕಳೀತಾರೆ. ಮಡಿಯಮ್ಮನ ಕಣ್ಣೀರು ನಿಲ್ಲುತ್ತಿಲ್ಲ. ಸುಖಾದ ಮನೆಯೊಳಗ ಸುಖದ ಕೊರತೆ ಇಲ್ಲ, ಸಂತಾನ ಫಲದ ಕೊರತೆ ಇದೆ. ಆಗಲೇ ಹೇಳಿದೆಲ್ಲ, ಕೋಟಿಗಟ್ಟಲೆ ಮನೆ ಇದ್ದರೇನು ಮಕ್ಕಳಿಲ್ಲ ಅಂತಂದ್ರೆ ತೆಗೆದುಕೊಂಡು ಮಾಡೋದೇನದ. ಸುಂದರವಾಗಿರುವಂತ ಒಂದು 2 ಕೋಟಿ ಖರ್ಚು ಮಾಡಿ ದೇವಸ್ಥಾನವನ್ನ ನಿರ್ಮಾಣವನ್ನ ಮಾಡೀವಿ. ಕರೆ 2 ಕೋಟಿ ಕಟ್ಟಡ ದೇವಸ್ಥಾನ, ಅದರೊಳಗ ದೇವರ ಮೂರ್ತಿ ಇಲ್ಲ ಅಂತಂದ್ರೆ ಆ ಕಟ್ಟಡಕ್ಕೆ ಕಿಮ್ಮತ್ತಿಲ್ಲ. ದೇವರ ಮೂರ್ತಿ ಇದ್ರೆ ಮಾತ್ರ ಕಿಮ್ಮತ್ತಿರುತ್ತದೆ ಆ ಕಟ್ಟಡಕ್ಕೆ. ಲಾರಿ ಅದ ಒಂದು 20 ಲಕ್ಷ 25 ಲಕ್ಷ, ಅದಕ್ಕೇನು ಕಿಮ್ಮತ್ತು ಬೇಕ್ರಿ? ₹1 ಹವಾ ಇರ್ಬೇಕ್ರಿ. ಅದಕ್ಕೆ 5 ರೂಪಾಯಿ ಕೊಟ್ಟು ಹವಾ ಹಾಕಿಸಿದ್ರೆ ಮುಂದೆ ಹೋಗತ್ ಗಾಡಿ. 25 ಲಕ್ಷ ಕೊಟ್ಟು ತಂದಿರಿ, ಇಲ್ಲಿ ಕಿಮ್ಮತ್ತಿಲ್ಲ ಅದಕ್ಕೆ ಲಾರಿ. ಅದೇನೆ ರಾಯಲ್ ಎನ್ಫೀಲ್ಡ್ ಸಣ್ಣ ಬೈಕ್ ತೊಗೊಂಡು, ದೊಡ್ಡದು ಬೇಡ, ಅದು ಒಂದು 2-2.5 ಲಕ್ಷ ಬೈಕ್, ಬ್ರೇಕ್ ಇಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ತಾರೆ? ಅದಕ್ಕೆ ತೊಗೊಂಡು ಏನು ಮಾಡ್ತಾರೆ? ಚಲೋ ಊಟ ಮಾಡೀವಿ, ಕರೆ ಭಾಳ ಚಲೋ ಉದುರಾಗ್ಯದ, ಪಲಾವ್ ಚಲೋ ಉಣ್ಬೇಕಂತ ಆಸೆ ಆಗ್ಯದ. ಆ ಪಲಾವಿನೊಳಗೆ ಏನು ಕಡಿಮೆ ಅದ? ಉಪ್ಪು ಕಡಿಮೆ ಅದ. ತೊಗೊಂಡು ಏನು ಮಾಡ್ತೀರಿ? ರುಚಿ ಬೇಕಲ್ಲ. ಹಂಗೆ ಇದು ಸಂಸಾರ ಅಂತಕ್ಕಂಥದ್ದು ರುಚಿಯಾಗಿ ಉಳಿದುಕೊಳ್ಳಬೇಕು. ರುಚಿ ಇದ್ರೆ ಬಹಳ ಚಂದ. ಆ ರುಚಿ ಅಂದ್ರ ಕೋಟಿ ಸಂಪತ್ತು ಇರುವುದು ಮುಖ್ಯ ಅಲ್ಲ, ಬಡತನವೇ ಇರಲಿ, ಸಿರಿತನವೇ ಇರಲಿ, ಅಲ್ಲಿ ಮಕ್ಕಳೊಂದಿಷ್ಟು ಮನೆಯೊಳಗಿರಬೇಕು. ಮಕ್ಕಳಿದ್ರೆ ಆ ಮನೆ ನಂದಗೋಕಿಲ್ಲ, ಮಕ್ಕಳಿದ್ರೆ ಆ ಮನೆ ಬಹಳ ಸಂತೋಷದ ವಾತಾವರಣ. ಮಕ್ಕಳಿಲ್ಲಂದ್ರೆ ಮನೆ ಬಹಳ ಕಷ್ಟ ಕೂಟಲೆಗಳ ಮಧ್ಯೆ ಇರುತ್ತದೆ. ಸಮಾಜ ಹೇಳುವ ನಿಂದನೆಯ ಮಾತುಗಳಿಂದ ಅರಗಿಸಿಕೊಳ್ಳಿಕ್ಕಾಗೋದಿಲ್ಲ. ಗಂಡು ಮಕ್ಕಳೇನು ಹೊರಗಡೆ ಹೋಗಿರ್ತಾರೆ, ಹೆಣ್ಣುಮಕ್ಕಳ ಪರಿಸ್ಥಿತಿ ಹೆಣ್ಣುಮಕ್ಕಳಿಗೆ ಗೊತ್ತು. ಹೆಂಗಿರ್ತಾರೆ ಅಂದ್ರೆ, ಅಕ್ಕಮಹಾದೇವಿ ಬಹಳ ಚಂದ ಬರೀತಾಳೆ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿ ಸುತರು ತಮಗೆ ಹರಿದು ಹೋಗುತ್ತಾ ಇದ್ದಾರೆ. ಬೇಡ ಬೇಡವೆಲೆ ಬಂಜೆಯಾಗಿ ಕೆಡಬೇಡ ಬಯಲಿಂಗ ಮನವೇ, ಚನ್ನ ಮಲ್ಲಿಕಾರ್ಜುನನ ಶರಣರ ಸಂಘದಲ್ಲಿ ಹುಣಿ ಹೊಕ್ಕು ಬದುಕು ಕಂಡ ಮನವೇ ಅಂತ ಬರೀತಾಳೆ ಅಕ್ಕ ಮಹಾದೇವಿ. ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಬರೀತಾಳೆ ಅಕ್ಕ ಮಹಾದೇವಿ. ಆಯುಷ್ಯ ಭಗವಂತ ಕೊಟ್ಟಾನ 100 ವರ್ಷ. ಆಯುಷ್ಯದ ಕ್ಷಣ ಗಣನೆಗಳು ದಿನಕ್ಕಿಟ್ಟು ಹೋಗ್ತವೆ. ಭವಿಷ್ಯ ತೊಲಗುತ್ತಾರೆ. ಕೂಡಿರ್ತಕ್ಕಂಥ ಸತಿಸುತ್ತರೆಲ್ಲರೂ ಒಂದಲ್ಲ ಒಂದು ದಿನ ಬಿಟ್ಟು ಹೋಗೋರೆ.
ಆದ್ರೆ ಬಂಜೆಯಾಗಿ ಕೆಡಬೇಡ ಮನವೇ ಅಂತ ಒಂದು ಮಾತಷ್ಟ ತಿಳ್ಕೊಳ್ರಿ. ಅದ್ರೊಳಗ ಬಂಜೆಯಾಗಿ ಕೆಡಬೇಡ ಮನವೇ ಅಂತ ಬರೀತಾಳೆ. ತಾಯಂದಿರಿಗೆ ಬಹಳ ಚಂದ ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ರಿ. ಭಗವಂತ ಸಂತಾನ ಫಲವನ್ನು ಮುಂದೂಡಿದ್ರೆ ದುಃಖವನ್ನು ಮಾಡತಕ್ಕಂಥ ಹೆಣ್ಣುಮಕ್ಕಳಿಗಾಗಿ ಒಂದು ಕಿವಿ ಮಾತು ಹೇಳ್ತೀನಿ ನಿಮಗೆಲ್ಲ, ಮತ್ತು ಶರಣರಿಗೂ ಸಹಿತವಾಗಿ. ಯಾಕಂದ್ರೆ ಆ ನೋವು ಅನುಭವಿಸ್ತರಿಗೆ ಮಾತ್ರ ಗೊತ್ತಿರುತ್ತದೆ. ಇಲ್ಲಿ ಏನಂತಾಳ ಅಕ್ಕ ಮಹಾದೇವಿ, ಮಕ್ಕಳಿದ್ದವರು ಬಂಜೆ ಅಂತ ಹೇಳ್ತಾಳೆ. ಮಕ್ಕಳಿದ್ದವರು ಬಂಜೆ ಅಂದಾಗ ಇಲ್ಲಿ ಆಶ್ಚರ್ಯವಾಗಿರುವಂತ ಒಂದು ಪ್ರಶ್ನೆ ಮೂಡುತ್ತದೆ ನಮ್ಗೆಲ್ಲ. ಏನ್ರಿ ಗುರುಗಳೇ, ಮಕ್ಕಳಿಲ್ಲ 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 ಅಂತ ತಿಳ್ಕೊಂಡು ದೇವರಗಳಿಗೆ ಹೋಗಿ ಬೇಡಿ 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 ಮಕ್ಕಳನ್ನ ಪಡುತ್ತೇವೆ, ಮಕ್ಕಳಿದ್ರು ಸಹಿತವಾಗಿ ಬಂಜೆ ಅಂತ ಹೇಳುತ್ತೀರಿಲ್ಲ ಅನ್ನುವಂಥ ಮಾತು ನಾನು ಹೇಳುವ ಮಾತು ಅಲ್ಲ. ಅಕ್ಕ ಮಹಾದೇವಿ ತನ್ನ ವಚನ ಸಾಲಿನೊಳಗ ಅರ್ಥದೊಳಗೆ ಬಹಳ ಚಂದ ಹೇಳಿದ್ದಾಳೆ. ಸಮಾಜಕ್ಕಾಗಿ ಒಂದು ಒಳ್ಳೆಯ ಮಾತನ್ನ ಕೊಟ್ಟಿದ್ದಾಳೆ. ಯಾಕೆ ಹೇಳ್ತಾಳಂದ್ರೆ, ಯವಾ ಮಕ್ಕಳಿಲ್ಲದವ್ರು ಯಾರೂ ಚಿಂತೆ ಮಾಡಬೇಡ್ರಿ. ಭಗವಂತನ ಧ್ಯಾನವನ್ನ ಸದಾವಕಾಲವಾಗಿ ಧ್ಯಾನಾಸಕ್ತರಾಗಿ ಧ್ಯಾನ ಮಾಡಿ ಅಂತ ನಾ ಹೇಳೋದಿಲ್ಲ. ಯಾವಾಗ ಸಮಯ ಇರ್ತಾರ ನಿಮಗೆ, ಯಾವಾಗ ಭಗವಂತ ಒಂದಿಷ್ಟು ಸಮಯವನ್ನು ಅನುಕೂಲ ಮಾಡ್ತಾನ, ದೇವರ ಜಗಲಿಯ ಮುಂದೆ ಕುಳಿತುಕೊಂಡು ಮಕ್ಕಳಿಲ್ಲ ಎಂದು ದುಃಖವನ್ನ ಮಾಡುವ ಬದಲು ಒಂದು 5 ನಿಮಿಷ ಶಿವಧಾನವನ್ನ ಮಾಡ್ರಿ. ಮಡಿಯಮ್ಮಗ ಆದಯ್ಯನವರು ಮಡಿಯಮ್ಮಗ ಅದೇ ಹೇಳ್ತಾರ, ಚಿಂತೆ ಯಾಕೆ ಮಾಡತ್ತೆ, ದೇವರ ಮುಂದೆ ಶಿವಧಾನವನ್ನ ಮಾಡುವಂತ ಸಂದರ್ಭದೊಳಗೆ ಶಿವನಾಮಸ್ಮರಣೆಯನ್ನ ಮಾಡು, ಮಕ್ಕಳಿಲ್ಲಂತ ಕಣ್ಣೀರು ಹಾಕಬೇಡ, ಶಿವ ಕೊಡ್ತಾನ. ಹಂಗ ಮಕ್ಕಳಿಲ್ಲದವರು ಬಂಜೆ ಅಂತಾರ ಸಮಾಜ, ನನಗೆ ಬಂಜೆ ಅಂತಾರ ಸಮಾಜ ಅಂತ ತಿಳ್ಕೊಂಡು ಕಣ್ಣೀರಿನ ಕಡಲೊಳಗ ಕಣ್ಣೀರು ಹಾಕುತ್ತಾ ಕೂತ್ರಿ ಅಂದ್ರ ಕಣ್ಣೀರು ಹೊರಿಸ್ತಾರೇನು ಜನ? ಹೊರಿಸೋರಿಲ್ಲ. ಇನ್ನಿಷ್ಟು ಕಷ್ಟ ಕೊಡ್ತಾರೆ ಸಮಾಜ. ಹೆಂಗ್ ಕೊಡ್ತಾರೆ ಅಂದ್ರೆ, 100-200 ಜನ ಸೇರಿರುವಂತ ಸಭಾ ಇರುತ್ತಾರೆ. ಒಬ್ಬ ಹೆಣ್ಮಗಳಿಗೆ ಚಲೋ 1-2 ಮಕ್ಕಳಾಗಿರ್ಬೇಕು, ಬಾಜು ಕುಂತ ಹೆಣ್ಮಗಳಿಗೆ ಮಕ್ಕಳಾಗಿರೋದಿಲ್ಲ. ಆಗಿರ್ಲಾರ್ದ ಸಮಯದೊಳಗೆ ಏನು ಮಾಡ್ತಾಳೆ ಆ ಹೆಣ್ಮಗಳು ಅಂದ್ರೆ, ಚಲೋ ಮಕ್ಕಳು ಯಾರೇ ಕಾಣುತ್ತಾರೆ ಅಂದ್ರೆ ಯಾವ ಜಾತಿಯನ್ನ ನೋಡೋದಿಲ್ಲ. ಚಲೋ ಮಕ್ಕಳು ಕಾಣತ್ತಂದ್ರೆ ಮುದ್ದಾಗಿರುವಂತ ಮಕ್ಕಳನ್ನು ಹಿಂಗೆ ಕೈ ಹಿಡ್ಕೊಂಡು ಎತ್ಕೊಂತಾಳೆ. ಹಿಂಗೆ ಕೈ ಹಿಡ್ಕೊಂಡು ಎತ್ತುಕೊಂಡು ಅಪ್ಪಿಕೊಂಡು ಮುದ್ದಾಡ್ತಾಳೆ. ಎಡ್ ಚಂದದ ಅಂತ ತಿಳ್ಕೊಂಡು ಮುದ್ದಾಡ್ತಾಳೆ ಸಂತೋಷದಿಂದ. ಯಾವಾಗ ಸಂತೋಷದಿಂದ ಆ ಮಗುವನ್ನ ಮಕ್ಕಳಾಗದೇ ಇರುವಂತ ಹೆಣ್ಣು ಮಗಳು ಮುದ್ದಾಡಿದಳು, ಮನೆಗೆ ಹೋಗ್ತಾಳೆ ನೋಡಿ ಹೆಣ್ಣುಮಗಳು. ಮನೆಗೆ ಹೋದ ಬಳಿಕ ಇದು ಮಗು ಅಳತ್ತದ, ಪರೀಕ್ಷೆ ಕಾಲ ಇದು. ಹೆಂಗೆ ಅಳತ್ತದಂದ್ರೆ ಬೆಳ್ಳತನ ಟೇಪ್ ಚಲೋ ಇದು. ಕೊಯ್ 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 ಅಂತದ ಬೆಳತನ ಅತ್ತಿ ಸುಂಬಿಡ್ಬೇಕಲ್ಲ. ಇಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂದ್ರೆ ಫಂಕ್ಷನಿಗೆ ಹೋಗಿದ್ದೆ ಅಂತ ಹೇಳ್ತಾಳ. ಫಂಕ್ಷನ್ನಿಗೆ ಹೋಗಿದ್ದೆ ಅನ್ನುವಂಥ ಮಾತು ಹೇಳಿದಾಗ, ಇವತ್ತು ನಿನ್ನ ಮಗು ಯಾರ ಕೈಯೊಳಗೆ ಕೊಟ್ಟಿದ್ದಿ, ಇವತ್ತು ನಿನ್ನ ಮಗನನ್ನ ಯಾರ ಕೈಯೊಳಗೆ ಕೊಟ್ಟಿದ್ದೆ ಅಂದಾಗ, ಎಲ್ಲಮ್ಮ ಇದ್ದಳಲ್ಲ, ಎಲ್ಲ ಮಗ ಮಕ್ಕಳಾಗಿಲ್ಲಲ್ಲ, ಆ ಎಲ್ಲಮ್ಮನ ಹೌದೌದ ಅದ ಎಲ್ಲಮ್ಮ, ಅಕ್ಕನೇ ಎತ್ಕೊಂಡಾಳ ಅನ್ನೋದೊಂದೇ ತಡ. ಅತ್ತಿ ಅಂತಾಳ ಮನೆಯೊಳಗ, ಬುದ್ಧಿ ಅದ ನಿನಗೆ ಬುದ್ಧಿಗೇಡಿ, ಮಕ್ಕಳಾಗಿಲ್ಲ, ಮಕ್ಕಳ ಆಗದೇ ಇರುವಂತ ಹೆಣ್ಣು ಮಗಳಿಗೆ ಮಗುವನ್ನ ಕೊಟ್ಟೆ, ಅದು ಕಳ್ಳಕತ್ತದ ನೋಡು, ಗೊತ್ತಾಕ್ಕದಿಲ್ಲ ನಿನಗೆ. ಹೆಣ್ಣಿಗೆ ಹೆಣ್ಣೇ ಶತ್ರು ಆಯಿತು ಅಂದ್ರೆ ಹೆಣ್ಣು ಹೆಂಗ ಬದುಕಬಲ್ಲಳು? ತಾನೋ ಒಂದು ಹೆಣ್ಣು ಅನ್ನೋದು ಮರತಾಳ, ಇನ್ನೊಂದು ಹೆಣ್ಣಿಗೆ ನೋವಾಗ್ತಾರೆ ಅನ್ನುವಂಥ ಪರಿವು ಇರಬೇಕಲ್ಲ ಹೆಣ್ಣು ಮಗಳಿಗೆ. ನನಗೆ ಬೇಗ ಮಕ್ಕಳು ಕೊಟ್ಟಾನ ಭಗವಂತ, ಖುಷಿ ಪಟ್ಟಾಳ ಕರೆ. ಆ ತಾಯಿಗೆ ಮಕ್ಕಳಾಗಿಲ್ಲ, ಈ ಮಗು ಎತ್ತುಕೊಂಡಾಳ, ಸಂತೋಷ ಪಡಬೇಕಲ್ಲ. ಬಂಜೆ 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 ಎನ್ನುವಂತ ಇನ್ನಿಷ್ಟು ನೋವಿನ ಮಾತುಗಳನ್ನು ಹೇಳಿ ಚುಚ್ಚು ಮಾತುಗಳಿಂದ ಸಂಕಟಕ್ಕೀಡು ಮಾಡುವಂತ ಹೆಣ್ಣು ಮಕ್ಕಳು ಹೆಣ್ಣಿಗೆ ಹೆಣ್ಣೇ ಶತ್ರು ಆಯ್ತು ಅಂದ್ರ ಆ ಮಕ್ಕಳಾಗದೇ ಇರುವಂತ ಹೆಣ್ಣು ಮಗಳು ಹೆಂಗ ಬದುಕು ಕಳಿಬೇಕು ವಿಚಾರ ಮಾಡಬೇಕಲ್ಲ. ಅತ್ತಿ ಬೆಳ ತನಕ ಬೈತಾಳೆ, ಹಂಗ ದಯಮಾಡಿ ಯಾರು ಅನ್ನೋದಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ಅಂತಾಳ, ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಚಿಂತೆ ಮಾಡಬೇಡವಾ. ಇಲ್ಲಿ ಏನಾಗ್ಯದ, ಮಕ್ಕಳಿದ್ರು ಬಂಜೆ. ಯಾತಕ್ಕಾಗಿ ಬಂಜೆ ಅಂತಾಳಂತಂದ್ರ ಅಕ್ಕ ಮಹಾದೇವಿ, ಯಾವ ಮನೆಯೊಳಗ ಮಕ್ಕಳಾಗಿದ್ದಾವ ಕರೆ, ತುಂಬಿದ ಕುಟುಂಬ ಆದ ಕರೆ, ಹಿರಿಯರ ಮನೆಯೊಳಗಿದ್ದಾರ ಕರೆ, ಆ ಹಿರಿಯರು ಇರುವಂತ ಸಂದರ್ಭದೊಳಗ ಮನೆಯೊಳಗ ಸಣ್ಣ ಮಕ್ಕಳಿದ್ದಾರ ಕರೆ, ಸಣ್ಣ ಮಕ್ಕಳನ್ನ ಎಷ್ಟು ಪ್ರೇಮದಿಂದ ಕಾಣುತ್ತಾಳ ಆ ಮನೆಯ ಸೊಸೆ, ಹಂಗ ಮನೆಯೊಳಗಿರ್ತಕ್ಕಂಥ ಅತ್ತೆ ಮಾವರನ್ನ ಯಾವ ಹೆಣ್ಣು ಮಗಳು ಪ್ರೇಮದಿಂದ ಕಾಣುತ್ತಾಳ ಆ ತಾಯಿ ಹೆಣ್ಣು ಮಗಳು ನಿಜವಾಗಲೂ ಮಕ್ಕಳ ಇದ್ರೂ ಸಹಿತವಾಗಿ ಬಂಜೆ ಅಲ್ಲ, ಮಕ್ಕಳಿಲ್ಲಂದ್ರೂ ಸಹಿತವಾಗಿ ಬಂಜೆ ಅಲ್ಲ ಅಂತ ಸಾರಿ ಸಾರಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಮೊದಲು ಅತ್ತೆ ಮಾವರಿಗೆ ಮೊದಲು ಗೌರವವನ್ನು ಕೊಡ್ರಿ, ಅವರನ್ನ ಮೊದಲು ಪ್ರೀತಿಯಿಂದ ಕಾಣ್ರಿ ಅಂತ ಅಕ್ಕ ಮಹಾದೇವಿ ಬಹಳ ಚಂದ ಹೇಳ್ಯಾಳೆ. ಆದರೆ ಏನೆಲ್ಲ